ಇನ್ನು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ನಿನ್ನೆ ಲೋಕಾರ್ಪಣೆಗೊಂಡಿದೆ. ಒಂದು ಮಾರ್ಗದ ಕಾಮಗಾರಿ ಈಗ ಆಲ್ರೆಡಿ ಪೂರ್ಣಗೊಂಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕರಾದ ಸತೀಶ್ ರೆಡ್ಡಿ, ಸಿಕೆ ರಾಮಮೂರ್ತಿ ಪ್ರಾಯೋಗಿಕ ಸಂಚಾರ ಮಾಡಿದ್ದಾರೆ. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ಡಬಲ್ ಡೆಕ್ಕರ್ ಮೇಲ್ಸೇತುವೆ ರೆಡಿಯಾಗಿದ್ದು ಕೆಳಭಾಗದ ಸಿಗ್ನಲ್ ಇರುವಂತಹ ರೋಡ್ನಲ್ಲಿ ಸಂಚಾರ ಮಾಡಿದ್ರೆ ಕನಿಷ್ಠ 30 ನಿಮಿಷ ಬೇಕಾಗುತ್ತೆ. ಇನ್ನು ಪೀಕ್ ಟೈಮ್ನಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗೋಕ್ಕೆ ಗಂಟೆಗಟ್ಟಲೆ ಹಿಡಿಯುತ್ತೆ. ಹಾಗಾದರೆ ಡಬಲ್ ಡೆಕ್ಕರ್ ಫ್ಲೈಓವರ್ ಪ್ರಯಾಣ ಹೇಗಿದೆ, ಎಷ್ಟು ಸಮಯದಲ್ಲಿ ನೀವು ರಾಗಿಗುಡ್ಡ ಟು ಸಿಲ್ಕ್ ಬೋರ್ಡ್ನ ರೀಚ್ ಆಗ್ಬೋದು? ನಮ್ಮ ಪ್ರತಿನಿಧಿ ಮಾರುತಿ ಒಂದು ಟ್ರಯಲ್ ರೈಡ್ನ ಕೂಡ ನಡೆಸಿದ್ದಾರೆ, ನೋಡೋಣ ನಾವೇ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಏನು ಡಬಲ್ ಡೆಕ್ಕರ್ ಫ್ಲೈಓವರ್ನ ಚಲನೆ ಮಾಡಿಸ್ತಿದ್ದೀವಿ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಮೊದಲಿಗೆ ಟೈಮ್ ತೋರಿಸ್ಬಿಡ್ತೀನಿ, ಯಾಕಂದರೆ ಇಂಪಾರ್ಟೆಂಟು ಟೈಮು. ಇಲ್ಲಿಂದ 5 ಗಂಟೆ 7 ನಿಮಿಷ. ಈಗ ನಮ್ಮ ಚಾಲಕ ರಾಜೇಶ್ವರ್ಗೆ ಹೇಳ್ತಿದ್ದೀವಿ ಗಾಡಿನ ಮೂವ್ ಮಾಡೋದಕ್ಕೆ. ಈಗ ಮೂವ್ ಮಾಡ್ತಿದ್ದಾರೆ. ಇವರ ಏನು ರೂಲ್ಸ್ ಕೊಟ್ಟಿದ್ದಾರೆ ಅಂದರೆ ಕಿಲೋಮೀಟರ್ ಸ್ಪೀಡ್ ಏನಿದೆ ಬೆಂಗಳೂರು ಸಿಟಿ ಒಳಗಡೆ ಮ್ಯಾಕ್ಸಿಮಮ್ ಅಂದರೆ 60 ಓಡಿಸ್ಬೇಕು. ಈಗ ಮೂವ್ ಆಗ್ತಿದ್ದೀವಿ. 60 ಕಿಲೋಮೀಟ್ರ್ ಒಳಗಡೆ ನಾವು ಸ್ಪೀಡಲ್ಲೇ ಈ ಫ್ಲೈಓವರ್ನ ರಾಗಿಗುಡ್ಡದಲ್ಲಿ ನಾವು ಹತ್ಕೊಂಡಿದ್ದೀವಿ. ಈಗ ಇಳಿಯುವಂಥ ಸ್ಥಳ ಸಿಲ್ಕ್ ಬೋರ್ಡ್, ಅದು ಎಷ್ಟು ನಿಮಿಷದಲ್ಲಿ ರೀಚ್ ಆಗ್ತೀವಿ, ಎಷ್ಟು ಟ್ರಾಫಿಕ್ ಅಂದರೆ ಇಲ್ಲಿಂದ ನಮಗೆ ಕೆಳಭಾಗದಲ್ಲಿ ಏನು ರಸ್ತೆ ಇದೆ, ಈ ರಸ್ತೆಯಲ್ಲಿ ನಾರ್ಮಲಾಗಿ ನಾವು ಸಂಚಾರ ಮಾಡ್ತೀವಿ ಅಂದರೆ ಮಿನಿಮಮ್ 25ರಿಂದ 30 ನಿಮಿಷಗಳು ಬೇಕೇ ಬೇಕು. ಅಂದರೆ ರಾಗಿಗುಡ್ಡದಿಂದ ನಾವು ಸಿಲ್ಕ್ ಬೋರ್ಡ್ ಜಂಕ್ಷನ್ ರೀಚ್ ಆಗೋದಕ್ಕೆ 30 ನಿಮಿಷಗಳ ಕಾಲ ಬೇಕಾಗುತ್ತೆ. ನೀವು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ನಮ್ಮ ಗಾಡಿ ಸ್ಪೀಡು ಕೂಡ ಈಗ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 60ಅಲ್ಲಿ ಹೋಗ್ತಿದೆ. ಈಗಷ್ಟೇ ಈ ರಸ್ತೆಯಲ್ಲೇ DCM ಮತ್ತು ಬೆಂಗಳೂರು ನಗರ ಸಾರಿಗೆ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಮತ್ತು DCM ಆಗಿರುವಂತಹ DK ಶಿವಕುಮಾರ್ ಅವರು ಟ್ರಯಲ್ ರನ್ ಸ್ವತಃ ಅವರೇ ತಮ್ಮ ಕಾರನ್ನು ಓಡಿಸ್ಕೊಂಡು ಯಾವ ರೀತಿ ಈ ರಸ್ತೆ ಇದೆ ಅನ್ನೋದನ್ನು ಒಂದು ಪ್ರಾಯೋಗಿಕ ಪರೀಕ್ಷೆಗೆ, ಅಂದರೆ ಸಾರ್ವಜನಿಕರಿಂದ ಯಾವುದೇ ರೀತಿಯ ಮುಂದೆ ಏನಾದ್ರು ಸಮಸ್ಯೆಗಳಿತ್ತು ಅಂದರೆ ಈ ರಸ್ತೆಯಲ್ಲಿ ಏನಾದ್ರು ಆಲ್ಟರ್ನೇಟಿವ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಸ್ವತಃ ಅವರೇ ತಮ್ಮ ಕಾರನ್ನು ಓಡಿಸ್ಕೊಂಡು ಈಗ ಟ್ರಯಲ್ ರನ್ ಮಾಡಿರುವಂಥದ್ದು. ಅಂದರೆ ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ಒಂದಾಗಿರುವಂಥ ಏನು ಹೊಸೂರು ಭಾಗಕ್ಕೆ ಹೋಗೋದಾಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಮುಖ್ಯವಾಗಿ ಔಟರ್ ರಿಂಗ್ ರೋಡ್ ಮಾರತ್ತಹಳ್ಳಿ ITBT ಸೆಕ್ಟರ್ಗಳು ಶುರುವಾಗುವಂಥ ಜಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಏನಿದೆ JP ನಗರದ ಕಡೆಗೆ, ಆ ರಸ್ತೆಯ ಕಡೆಗೆ ನಾವೀಗ ಬರ್ತಾ ಇದ್ದೀವಿ. ಮತ್ತೊಂದು ಮೇಲ್ಭಾಗದಲ್ಲಿ ವಿಶೇಷತೆ, ಈ ರಸ್ತೆಯ ವಿಶೇಷತೆ ಏನಪ್ಪ ಅಂದರೆ ಡಬಲ್ ಡೆಕ್ಕರ್ ರಸ್ತೆಯ ವಿಶೇಷತೆ ಅಂದರೆ ಈಗಾಗಲೇ ಹೇಳಿದಾಗಲೇ ಕೆಳಭಾಗದಲ್ಲಿ ನೆಲ ಮಟ್ಟದಲ್ಲಿ ಒಂದು ರಸ್ತೆ ಇದ್ದರೆ ಅದರ ಮೇಲೆ ಈ ಒಂದು 8 ಅಡಿ ಎತ್ತರದಲ್ಲಿ ಈ ಫ್ಲೈಓವರ್ ಇದೆ. ಅದರ ಮೇಲ್ಭಾಗದಲ್ಲಿ ನಮಗೆ ಮೆಟ್ರೋ ಚಾಲನೆ ಆಗುತ್ತೆ. ಅಂದರೆ ಎಲ್ಲೋ ಮಾರ್ಗ ಏನಿದೆ, ಎಲ್ಲೋ ಲೈನ್ ಮೆಟ್ರೋ, ಅದರ ಪ್ರಾಯೋಗಿಕ ಟೆಸ್ಟಿಂಗ್ ಕೂಡ ಈಗ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಭಾಗದಲ್ಲಿ ಅಂದರೆ ಏನು RV ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಏನು ರಸ್ತೆ ಮೆಟ್ರೋ ಸಂಚಾರ ಏನಿದೆ ಅದು ಕೆಲವೇ ದಿನಗಳಲ್ಲಿ ಸಾರ್ವಜನಿಕರಿಗೆ ಸೇವೆಗೆ ಸಿಗುತ್ತೆ. ಈಗ ನಾವು ಆಲ್ಮೋಸ್ಟ್ 3.25 ಕಿಲೋಮೀಟ್ರ್ ಏನಿದೆ ಇದು ಟ್ರಾವೆಲ್ ಮಾಡ್ತಾ ಇದ್ದೀವಿ ಸಿಲ್ಕ್ ಬೋರ್ಡ್ಗೆ. ಕೆಳಭಾಗದ ರಸ್ತೆಯಲ್ಲಿ ಬಂದಿದ್ದರೆ ಪ್ರತಿಯೊಂದು ಜಂಕ್ಷನ್ಗಳಲ್ಲಿ ಸಿಗ್ನಲಲ್ಲಿ ಮಿನಿಮಮ್ 10ರಿಂದ ಒಂದು 20-25 ಸೆಕೆಂಡ್ ನಿಲ್ಲಬೇಕಾಗಿತ್ತು ಮತ್ತು ಟ್ರಾಫಿಕ್ ಸಮಸ್ಯೆ ಆಗ್ತಿತ್ತು. ಈ ಎಲ್ಲ ಟ್ರಾಫಿಕ್ ಸಮಸ್ಯೆಗಳಿಗೆ ಮುಕ್ತಿ ಕೊಡೋದಕ್ಕೋಸ್ಕರ ಈ ಸಿಂಗಲ್ ಫ್ಲೈಓವರ್ನ ರಾಜ್ಯ ಸರ್ಕಾರ ಇವತ್ತು ಪ್ರಾಯೋಗಿಕವಾಗಿ ಟೆಸ್ಟಿಂಗ್ಗೆ ಒಳಪಡಿಸ್ತಿದ್ದಾರೆ, ವಾಹನಗಳನ್ನು ಸಂಚಾರಗೊಳಿಸ್ತಿದ್ದಾರೆ. DCM ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ಇನ್ನು ಈ ರಸ್ತೆಯಲ್ಲಿ ನಾವು ಖುದ್ದು CMಗೂ ಬಂದು ಒಂದು ಟ್ರಯಲ್ ರೈಡ್ ಮಾಡೋದಕ್ಕೆ ಹೇಳ್ತೀವಿ ಮತ್ತು ಕೇಂದ್ರ ಸಚಿವರನ್ನು ಕರೆದು ಇದನ್ನು ಲೋಕಾರ್ಪಣೆ ಮಾಡ್ತೀವಿ. ಯಾಕಂದರೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಇದಾಗಿರೋದ್ರಿಂದ ಅತ್ಯಂತ ಹೆಮ್ಮೆಯ ದಿನ ಕೂಡ ಇದಾಗ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಪ್ರಾಯೋಗಿಕ ಟೆಸ್ಟಿಂಗ್ ಏನು ರೈಡ್ಗಳಾಗುತ್ತೆ, ಇಲ್ಲಿ ಯಾವುದೇ ವಾಹನ ಸವಾರರಿಗೆ ಸಮಸ್ಯೆ ಆಗಲಿಲ್ಲ, ಯಾವುದೇ ಲೂಪ್ ಪಾಯಿಂಟ್ಸ್ ಕಾಣಿಸಿಲ್ಲ ಅಂದರೆ ಎಲ್ಲ ವಾಹನಗಳಿಗೆ ಅತಿ ಶೀಘ್ರದಲ್ಲೇ ಸಂಚಾರಕ್ಕೆ ಮುಕ್ತಗೊಳಿಸ್ತಾರೆ. ಒಟ್ಟು 4.5 ಮೀಟರ್ ಎತ್ತರಕ್ಕಿಂತ ಕಡಿಮೆ ಇರುವಂಥ ವಾಹನಗಳಿಗೆ ಪ್ರವೇಶ, ಅಂದರೆ ಬಸ್ಗಳು ಸಹ ಬರ್ಬೋದು, ಆದರೆ ಬಸ್ಸಿನ ಎತ್ತರ 4.5 ಮೀಟರ್ಗಿಂತ ಕಡಿಮೆ ಇರಬೇಕು, ಅಷ್ಟೇ ಬಸ್ ಎತ್ತರ ಇರುತ್ತೆ. ಈ ಫ್ಲೈಓವರ್ನಲ್ಲಿ ನಾವು ಬರ್ತಾ ಇದ್ದೀವಿ. ಫ್ಲೈಓವರಲ್ಲಿ ನಿಮ್ಗೆ ಎಲ್ಲ ಕಡೆ ಸೈನ್ ಬೋರ್ಡ್ಗಳು ಹಾಕಿದ್ದಾರೆ ಮತ್ತು ಮೆಟ್ರೋ ನಿಲ್ದಾಣಗಳು ಕೂಡ ಕಾಣಿಸ್ತಿದೆ. ಮತ್ತೊಂದು ಭಾಗದಲ್ಲಿ ರಸ್ತೆ ಕಾಮಗಾರಿಗಳು ಕೂಡ ನಡೀತಿರುವಂಥದ್ದು ನಮಗೆ ಕಾಣಿಸ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಸಿಲ್ಕ್ ಬೋರ್ಡ್ ರೀಚ್ ಆಗ್ತೀವಿ. ಎಷ್ಟು ನಿಮಿಷದಲ್ಲಿ ನಾವು ರೀಚ್ ಆದ್ವಿ ಅನ್ನೋದನ್ನು ಸಹ ತೋರಿಸ್ತೀವಿ. ಯಾಕಂದರೆ ನಾರ್ಮಲಿ ಈ ಫ್ಲೈಓವರಲ್ಲಿ ನಾವು ಬರಬೇಕು ಅಂದರೆ ಅಥವಾ ಕೆಳಭಾಗದಲ್ಲಿ ಫ್ಲೈಓವರ್ ಇಲ್ಲದೆ ಕೆಳಭಾಗದ ಜಂಕ್ಷನ್ಗಳಲ್ಲಿ ಬರಬೇಕಂದ್ರೆ ಸಾಕಷ್ಟು ಜಂಕ್ಷನ್ಗಳನ್ನ ಪಾಸಾಗಿ ಬರಬೇಕು. ಈಗ ನೋಡ್ತಿದ್ದೀರಾ, ಈ ಕೊನೆಯ ಭಾಗಕ್ಕೆ ನಾವು ಬಂದ್ವಿ. ಈ ಕೊನೆಯ ಭಾಗದಲ್ಲಿ CM DCM ಇವರು ಈಗ ಇಲ್ಲಿ ಬಂದು ಇಳಿದಿರುವಂಥದ್ದು, ಇಲ್ಲಿ ಎಂಡ್ ಆಗುವಂಥದ್ದು ಹೋಗ್ಬೋದು. ಇಲ್ಲಿ ಎಲ್ಲ ವಾಹನಗಳು ಇನ್ನೂ ಅಲ್ಲೇ ಇದೆ, ಮೆಟ್ರೋ ಸಿಬ್ಬಂದಿಗಳ ವಾಹನಗಳಿವೆ. ಈಗ ನಾವು ಸಿಲ್ಕ್ ಬೋರ್ಡ್ನ ರೀಚ್ ಆದ್ವಿ. ಮೊದಲಿಗೆ ನಾನು ಸಮಯ ತೋರಿಸ್ಬಿಡ್ತೀನಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ನ ನೋಡ್ಬೋದು, ನಿಮಗೆ ರಸ್ತೆಗಳು ಕಾಣಿಸ್ತಿದೆ. ನಿಮಗೆ ಇನ್ನೊಂದು ಹೊರಭಾಗದ ದೃಶ್ಯಗಳನ್ನ ತೋರಿಸ್ತಿ ಇಲ್ಲಿ ಇಳಿದು ನಾನು ನಿಮಗೆ ಎಷ್ಟು ನಿಮಿಷಕ್ಕೆ ನಾವು ಈ ಭಾಗಕ್ಕೆ ಬಂದಿದ್ದೀವಿ ಅಂತ ಕಾರಿಂದ ಇಳಿದು ಅದನ್ನು ತೋರಿಸ್ತೀವಿ, ಎಷ್ಟು ಟೈಮ್ ನಾವು ತೊಗೊಂಡಿದ್ದೀವಿ ಅಂತ.
ನೋಡ್ತಿದ್ದೀರಾ ದೃಶ್ಯಗಳಲ್ಲಿ ಕರೆಕ್ಟಾಗಿ 5 ಗಂಟೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ 5 ಗಂಟೆ 12 ನಿಮಿಷ ಅಂದರೆ ಕೇವಲ 5 ನಿಮಿಷಕ್ಕೆ ಇಲ್ಲಿ ನಾವು ರೀಚ್ ಆದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3-4 ದಿವಸದಲ್ಲಿ ಇದು ಸಾರ್ವಜನಿಕರಿಗೆ ಮುಕ್ತ ಆಗುತ್ತೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.